ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ನಾವು ಇವತ್ತು ಹೋಗ್ತಾ ಇರೋ ಪ್ಲೇಸ್ ಬಂದು ತ್ರಿಸೂರ್ಗೆ. ಆ್ಯಕ್ಚುಲಿ ನಾನು ಇವತ್ತು ಎದ್ದಿದ್ದೆ ಲೇಟ್ ಆಯಿತು. 8 ಗಂಟೆಗೆ ಎದ್ದಿದ ತಕ್ಷಣ ರೈಲ್ವೆ ಸ್ಟೇಷನ್ಗೆ ಹೋದೆ. ರೈಲ್ವೆ ಸ್ಟೇಷನಲ್ಲಂತೂ ಹೆವಿ ಕ್ರೌಡ್ ಇತ್ತು ಗುರು. ಅದಾದಮೇಲೆ ನಾನು ಟಿಕೆಟ್ ತೊಗೋಬೇಕು ಅಂತ ಟಿಕೆಟ್ ಕೌಂಟ್ರಿಗೆ ಹೋಗಿ ಟಿಕೆಟ್ ತೊಗೊಂಡೆ. ಟಿಕೆಟ್ ತೊಗೊಂಡಿದ್ದಾದಮೇಲೆ ವೆದರ್ ನೋಡಿದರೆ ವೆದರ್ ಕೂಡ ತುಂಬಾ ಚೆನ್ನಾಗಿತ್ತು. ಅದೇ ಟೈಮಲ್ಲಿ ಲೈಟಾಗಿ ಮಳೆ ಕೂಡ ಸ್ಟಾರ್ಟ್ ಆಗಿತ್ತು. ಈ ಮಳೆಯಲ್ಲಿ ಟ್ರೈನಲ್ಲಿ ಟ್ರಾವೆಲ್ ಮಾಡೋದಂದರೆ ತುಂಬ ಮಜಾ ಇರುತ್ತೆ. 1.5 hour ಆದಮೇಲೆ ನಾವು ತ್ರಿಸೂರ್ ರೀಚ್ ಆದ್ವಿ. ಗೈಸ್, ಇದೇ ನೋಡಿ ತ್ರಿಸೂರ್ ರೈಲ್ವೆ ಸ್ಟೇಷನ್. ಈ ರೈಲ್ವೆ ಸ್ಟೇಷನ್ ಪಕ್ಕನೇ ಒಂದು ರೋಡ್ ಸಿಗುತ್ತೆ. ಆ ರೋಡಲ್ಲಿ ಸ್ಟ್ರೈಟ್ ಒಂದು 100 meters ನಡ್ಕೊಂಡು ಹೋದರೆ ಸಿಗೋದೆ ನಿಮಗೆ ಅಮ್ಮ ಫಾಸ್ಟ್ ಫುಡ್ ಅಂತ. ಇದು ಆ್ಯಕ್ಚುಲಿ 30 years ಓಲ್ಡ್ ಹೋಟೆಲ್ಲು. ನಾವಿಲ್ಲಿ ಟ್ರೈ ಮಾಡಿದ್ದು ಕೇರಳ ಟ್ರೆಡಿಷ್ನಲ್ ಫುಡ್ಡು. ಇದಕ್ಕೆ ಗನ್ನಿ ಅಂತ ಹೇಳ್ತಾರೆ. ಇದರಲ್ಲಿ ರೈಸ್ ಇರುತ್ತೆ ಮತ್ತು 3 to 4 types ಆಫ್ ಸೈಡ್ಸ್ ಕೊಡ್ತಾರೆ. ನಿಮಗೇನಾದರೂ ಎಕ್ಸ್ಟ್ರಾ ಬೇಕು ಅಂತ ಅಂದರೆ ಫಿಶ್ ಫ್ರೈ ಆರ್ಡ್ರ್ ಮಾಡ್ಕೊಳ್ರಿ. ಇದ್ರ ಜೊತೆ ತುಂಬ ಚೆನ್ನಾಗಿರುತ್ತೆ ಫಿಶ್ ಫ್ರೈ. ಇದು ಫಸ್ಟ್ ಟೈಮ್ ತಿನ್ನೋರಿಗೆ ಸ್ವಲ್ಪ ಕಷ್ಟ ಅನ್ನಿಸ್ಬೋದು ಗುರು. ಅಂದರೆ ಇದು ಹೆಲ್ತ್ಗೆ ಮಾತ್ರ ತುಂಬ ಒಳ್ಳೆ ಫುಡ್ಡು. ಇವರು ಬಂದು ಈ ಹೋಟೆಲ್ನ ಓನರು. ಆ್ಯಕ್ಚುಲಿ ಇವರು ಮೈಸೂರವರು. ಇಲ್ಲಿ ಬಂದು ಕೇರಳದಲ್ಲಿ ಸೆಟ್ಲಾಗಿ ಆಲ್ಮೋಸ್ಟ್ 40 years ಆಗಿದೆ. ಇವರು ಫಸ್ಟಿಂದನೂ ಹೋಟೆಲ್ ಬಿಸ್ನೆಸ್ ಮಾಡಿಕೊಂಡೇ ಇಲ್ಲಿ ನಡೆಸ್ತಾ ಇರೋದು. ನಾನಿಲ್ಲಿ ಇವ್ರಿಗೆ ಏನು ಸ್ಪೆಷಲ್ ಅಂತ ಕೇಳಿದಾಗ ಇವರು ತುಂಬಾ ಐಟಮ್ಸ್ ಹೇಳಿದರು. ಬಟ್ ನಾನು ಟ್ರೈ ಮಾಡಿದ್ದು 2-3 ಐಟಮ್ಸ್ ಮಾತ್ರ. ನೀವೇನಾದರೂ ಕೇರಳ ಬಂದು ತ್ರಿಸೂರ್ ಬಂದರೆ ದಯವಿಟ್ಟು ನೀವು ಇಲ್ಲಿ ಒಂದು ಸಲ ಟೇಸ್ಟ್ ಮಾಡಿ. ಫುಡ್ ತುಂಬಾ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ನಾವು ಬಂದಿದ್ದು ಮಾರ್ನಿಂಗ್ ಟೈಮ್ ಆಗಿರೋದ್ರಿಂದ ಮಾರ್ನಿಂಗ್ ಟೈಮೇ ಇಲ್ಲಿ ಸ್ವಲ್ಪ ಕ್ರೌಡ್ ಜಾಸ್ತಿ ಇತ್ತು. ಆಫ್ಟರ್ನೂನ್ ಟೈಮ್ ಬಂದರೆ ನಿಮಗೆ ಹೆವಿ ಕ್ರೌಡ್ ಇರುತ್ತೆ. ಸೀಟ್ ಕೂಡ ಸಿಗೋದು ಕಷ್ಟ ಆಗುತ್ತೆ. ಇದೆಲ್ಲ ಮುಗಿಸ್ಕೊಂಡು ನಾವು ವರ್ಕ್ ಮುಗಿಸ್ಕೊಂಡು ಹೊರಟಿದ್ದು ಕೊಚ್ಚಿ ಅಂತೂ ತುಂಬ ಅಮೇಝಿಂಗ್ ಪ್ಲೇಸ್ ಗುರು. ನೋಡೋಕ್ಕಂತೂ ತುಂಬ ಚೆನ್ನಾಗಿರುತ್ತೆ. ಕೊಚ್ಚಿ ಅಂತ ಇಲ್ಲ, ಆಲ್ ಓವರ್ ಕೇರಳ ತುಂಬ ಒಳ್ಳೆ ಪ್ಲೇಸೇ. ಬಟ್ ಮಾತಾಡೋದು ಸ್ವಲ್ಪ ಕಾನ್ವರ್ಜೇಷನ್ನು ಎಲ್ಲ ಸ್ವಲ್ಪ ಟಫ್ ಆಗುತ್ತೆ. ಆ್ಯಕ್ಚುಲಿ ನಮಗೆ ಮಲಯಾಳಂ ಬರಲ್ಲ, ಅವ್ರಿಗೆ ಕನ್ನಡ ಬರಲ್ಲ. ಅದರಿಂದ ಇದು ತೊಪ್ಪಂಪುಡಿ ಬ್ರಿಡ್ಜು. ಆ್ಯಕ್ಚುಲಿ ಇದು 1940 ಬ್ರಿಡ್ಜು. ತುಂಬ ಹಳೆ ಬ್ರಿಡ್ಜು. ನಾನು ನಮ್ಮ ಫ್ರೆಂಡ್ ಎಲ್ಲ ಮಾತಾಡ್ಕೊತ ಆರಾಮಾಗಿ ಎಲ್ಲ ಬೋಟ್ಸ್ ಎಲ್ಲ ನೋಡಿಕೊಂಡು ಟೈಮ್ ಹೋಗಿದ್ದೇ ಗೊತ್ತಾಗಲಿಲ್ಲ. ಆಲ್ರೆಡಿ ಲಂಚ್ ಕೂಡ ತುಂಬ ಟೈಮ್ ಆಗಿತ್ತು. ಆಮೇಲೆ ನಾವು ಹೋಗಿದ್ದು ಹೋಟೆಲ್ ಸಾನಿ. ಆ್ಯಕ್ಚುಲಿ ಈ ಹೋಟ್ಲ್ ಬಗ್ಗೆ ಆಲ್ರೆಡಿ ನಾನು ಒಂದು ವಿಡಿಯೋ ಮಾಡಿದ್ದೀನಿ. ಲಂಚ್ಗಂತ ಇಲ್ಲಿ ಬಂದಾಗ ನಾವು ಆರ್ಡ್ರ್ ಮಾಡಿದ್ದು ಮಲಬಾರ್ ಬಿರಿಯಾನಿ. ಆ್ಯಕ್ಚುಲಿ ಮಲಬಾರ್ ಬಿರಿಯಾನಿ ತುಂಬಾ ಚೆನ್ನಾಗಿತ್ತು. ನೋಡ್ತಿದ್ದೀರಲ್ಲ, ನೋಡೋಕ್ಕಂತ ಅಲ್ಲ, ಟೇಸ್ಟ್ ವೈಸ್ ಕೂಡ ತುಂಬ ಚೆನ್ನಾಗಿತ್ತು. ತುಂಬ ಫ್ಲೇವರ್ಫುಲ್ಲಾಗಿತ್ತು. ಬಿರಿಯಾನಿ ತಿನ್ನಬೇಕಾದ್ರೆ ಈ ಥರ ಪೀಸ್ ತಗೊಂಡ್ಬಿಟ್ಟು ಅನ್ನದಲ್ಲಿ ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ತಿನ್ನೋಕ್ಕೆ ಆ ಮಜಾನೇ ಬೇರೆ. ಲಾಸ್ಟ್ಗಂತೂ ಒಂದು ಜ್ಯೂಸ್ ಇಲ್ಲ ಅಂತ ಅಂದರೆ ಈ ಊಟ ಎಂಡೇ ಆಗಲ್ಲ, ಈ ಊಟ ಫಿನಿಷೇ ಆಗಲ್ಲ. ಇದು ಎಕ್ಸಾಕ್ಟ್ ಲೊಕೇಶನ್ ಬಂದು ನಿಮಗೆ ಎರ್ನಾಕುಲಂ ಟೌನ್ ರೈಲ್ವೆ ಸ್ಟೇಷನಿಂದ ಒಂದು 300 meters ಆಗುತ್ತೆ. 300 meters ಆದಮೇಲೆ ಸಿಗೋ ಹೋಟೆಲ್ ಸಾನಿ ಅಂತ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ಸಿಗೋಣ. ಬಾಯ್.